ಗೃಹಜ್ಯೋತಿ ಪರಿಷ್ಕರಣೆ ವೇಳೆ ಈ ದಾಖಲೆ ಬೇಕೇ ಬೇಕು. ಗೃಹಜ್ಯೋತಿ ಲಾಭ ಪಡೆಯಲು ನಿಮಗೆ ದಾಖಲೆ ಕಡ್ಡಾಯ. ಗೃಹಜ್ಯೋತಿ ಪರಿಷ್ಕರಣೆ ವೇಳೆ ಈ ದಾಖಲೆಯನ್ನ ನೀವು ಇರಲೇಬೇಕು. ಗೃಹಜ್ಯೋತಿ ಲಾಭ ಪಡೆಯಲು ನಿಮಗೆ ಈ ದಾಖಲೆ ಕಡ್ಡಾಯ. ಇಲ್ಲದಿದ್ರೆ ಯೋಜನೆ ಕ್ಯಾನ್ಸಲ್ ಆಗುತ್ತೆ. ಇಂಧನ ಇಲಾಖೆ ವಾರ್ನ್ ಮಾಡಿರುವಂತದ್ದು. ಈ ಅಗತ್ಯ ದಾಖಲೆಗಳನ್ನ ಬೇಗ ರೆಡಿ ಮಾಡಿ ಇಟ್ಕೊಳ್ಳಿ, ಇಲ್ಲದಿದ್ರೆ ಗೃಹಜ್ಯೋತಿ ಕ್ಯಾನ್ಸಲ್ ಆಗುತ್ತೆ. ಎಚ್ಚರದಿಂದ ಇರಬೇಕಾದ ಅಗತ್ಯ. ಈ ದಾಖಲೆ ಇಲ್ಲದಿದ್ರೆ ಗೃಹಜ್ಯೋತಿ ಯೋಜನೆ ಸಿಗೋದಿಲ್ಲ. ಗೃಹಜ್ಯೋತಿ ಯೋಜನೆ ಬೇಕು ಅಂತಂದ್ರೆ ಈ ದಾಖಲೆಗಳನ್ನ ನೀವು ರೆಡಿ ಮಾಡ್ಕೊಳ್ಳಿ. ಇಲ್ಲವಾದ್ರೆ ಗೃಹಜ್ಯೋತಿ ಉಚಿತ ವಿದ್ಯುತ್ ಲಾಭ ಸಿಗಲ್ಲ. ಹಾಗಾದ್ರೆ ಸರ್ಕಾರ ಕೇಳಿರುವ ಆ ದಾಖಲೆಗಳು ಏನಾಗಿರಬಹುದು ದಾಖಲೆಗಳು ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ವರದಿ ಇದೆ. ಗೃಹಜ್ಯೋತಿ ಪರಿಷ್ಕರಣೆ ವೇಳೆ ಈ ದಾಖಲೆಗಳನ್ನ ನೀವು ಕೊಡ್ಲೇಬೇಕು. ಗೃಹಜ್ಯೋತಿ ಲಾಭ ಪಡೆಯಲು ನಿಮಗೆ ದಾಖಲೆ ಕಡ್ಡಾಯ, ಅನ್ವಯ ಕೂಡ ಆಗುತ್ತೆ. ಇಲ್ಲದಿದ್ರೆ ಯೋಜನೆ ಕ್ಯಾನ್ಸಲ್ ಆಗುತ್ತೆ ಅಂತ ಇಂಧನ ಇಲಾಖೆ ವಾರ್ನ್ ಮಾಡಿರುವಂತದ್ದು. ಈ ಅಗತ್ಯ ದಾಖಲೆಗಳನ್ನ ಬೇಗ ರೆಡಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳಿಕೆಯನ್ನ ನೀಡಿದೆ. ಅಗತ್ಯ ದಾಖಲೆಗಳು ಬೇಗ ಇರಲೇಬೇಕು, ರೆಡಿ ಮಾಡ್ಕೊಳ್ಳಿ, ಇಲ್ಲ ಅಂತಂದ್ರೆ ಗೃಹಜ್ಯೋತಿ ಕ್ಯಾನ್ಸಲ್ ಆಗುತ್ತೆ, ಎಚ್ಚರ ಅಂತ ವಾರ್ನ್ ಮಾಡಿರುವಂಥದ್ದು. ಈ ದಾಖಲೆ ಇಲ್ಲದಿದ್ರೆ ನಿಮಗೆ ಗೃಹಜ್ಯೋತಿ ಯೋಜನೆ ಸಿಗೋದಿಲ್ಲ. ಯಾರ್ಯಾರು ಈ ಒಂದು ಫಲಾನುಭವಿಗಳಿದ್ದೀರಲ್ಲ ಎಲ್ಲರೂ ಕೂಡ ಈ ದಾಖಲೆಗಳನ್ನ ರೆಡಿ ಮಾಡಿ ಇಟ್ಕೊಳ್ಬೇಕು. ಈ ಕುರಿತಾಗಿ ಅಶ್ವವೇಗದಲ್ಲಿ ಒಂದು ವರದಿ ಕೂಡ ಇರುವಂಥದ್ದು. ಗೃಹಜ್ಯೋತಿ ಯೋಜನೆ ಉಚಿತ ವಿದ್ಯುತ್ ಲಾಭ ಪಡ್ಕೊಳ್ಬೇಕು ಅಂತಂದ್ರೆ ಒಂದಷ್ಟು ದಾಖಲೆಗಳು ಇರಬೇಕು. ಹಾಗಿದ್ರೆ ಸರ್ಕಾರ ಕೇಳಿರುವಂತಹ ದಾಖಲೆಗಳು ಏನು ಅನ್ನುವಂತಹ ಪ್ರಶ್ನೆ. ಈ ಕುರಿತಾಗಿ ಉತ್ತರ ಇರುವಂಥದ್ದು ಕೂಡ ನಿಮ್ಮ ಅಶ್ವವೇಗ ನ್ಯೂಸ್ ನಲ್ಲಿ ಕಂಪ್ಲೀಟ್ ವರದಿ ಕೂಡ ಇದೆ. ಗೃಹಜ್ಯೋತಿ ಪರಿಷ್ಕರಣೆ ವೇಳೆ ಈ ದಾಖಲೆಗಳನ್ನ ಕೊಡಲೇಬೇಕು. ಗೃಹಜ್ಯೋತಿ ಪರಿಷ್ಕರಣೆಗೆ ಕೂಡ ಈಗ ಸರ್ಕಾರ ಮುಂದಾಗಿದೆ. ಬೆಸ್ಕಾಂ ಸಿಬ್ಬಂದಿ ಸಮೀಕ್ಷೆಗೆ ಬಂದಾಗ ದಾಖಲೆಗಳು ಕಡ್ಡಾಯ. ಆಧಾರ್ ಕಾರ್ಡ್, ಬಾಡಿಗೆ ಒಪ್ಪಂದದ ದಾಖಲೆ ಬೇಕೇ ಬೇಕು. ಫಲಾನುಭವಿಗಳು ದಾಖಲಾತಿ ನೀಡಲು ನಿರಾಕರಿಸುವಂತಿಲ್ಲ. ನಿರಾಕರಿಸಿದ್ರೆ ಯೋಜನೆಯ ಉಚಿತ ವಿದ್ಯುತ್ ಲಾಭ ರದ್ದಾಗತ್ತೆ. ಈಗಾಗಲೇ ಚುರುಕುಗೊಂಡ ಅಧಿಕಾರಿಗಳ ಮನೆಗೆ ಭೇಟಿ ನೀಡುವಂತಹ ಕಾರ್ಯ. ಯೋಜನೆ ಫಿಲ್ಟರ್ಗೆ ಅಗತ್ಯ ದಾಖಲೆ ಪಡೆದು ಅನರ್ಹರಿಗೆ ಕೋಕ್ ನೀಡಲಾಗುತ್ತೆ. ರಾಜ್ಯ ಸರ್ಕಾರದಿಂದ ವಿಶೇಷ ಶಿಬಿರ ಆಯೋಜನೆಗೆ ತಯಾರಿ ಕೂಡ ಆಗಿದೆ. ಅಧಿಕಾರಿಗಳು ಮನೆಗೆ ಭೇಟಿ ನೀಡಿದಾಗ ಜನ ಇಲ್ಲದಿದ್ರೆ ಏನಾಗುತ್ತೆ? ಈ ವಿಶೇಷ ಶಿಬಿರಕ್ಕೆ ಬಂದು ಅಗತ್ಯ ದಾಖಲೆಗಳನ್ನ ಸಲ್ಲಿಸಬೇಕು. ದಾಖಲೆ ನಿರಾಕರಣೆ ಆಗಿರುವಂಥದ್ದು ಗಮನಿಸ್ತಾ ಹೋಗೋದಾದ್ರೆ ಬೆಸ್ಕಾಂ ವ್ಯಾಪ್ತಿಯಲ್ಲಿ 37,28,114 ದಾಖಲೆ ನಿರಾಕರಣೆಯಾಗಿದೆ. ಇನ್ನ CISC ಮೈಸೂರು ವ್ಯಾಪ್ತಿಯಲ್ಲಿ ಬರುವಂಥದ್ದು ಇಲ್ಲೂ ಕೂಡ 11,09,782 ದಾಖಲೆ ನಿರಾಕರಣೆಯಾಗಿದೆ. ಇನ್ನ ಜಸ್ಕಾಂ ಕಲಬುರಗಿ ವ್ಯಾಪ್ತಿಯಲ್ಲಿ 8,50,786 ದಾಖಲೆ ನಿರಾಕರಣೆಯಾಗಿದೆ. ಇನ್ನು ಹೆಸ್ಕಾಂ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲಿ 22,03,401 ದಾಖಲೆ ನಿರಾಕರಣೆಯಾಗಿರುವಂಥದ್ದು. ಇದು ಇಲಾಖೆ ವ್ಯಾಪ್ತಿಯಲ್ಲಿ ಬೆಸ್ಕಾಂ ಹಾಗೆ CISC ಹಾಗೆ ಜಸ್ಕಾಂ ಎಸ್ಕಾಂನಲ್ಲೂ ಕೂಡ. ಇನ್ನು ಹೆಸ್ಕಾಂ ಹುಬ್ಬಳ್ಳಿ ಧಾರವಾಡ ವ್ಯಾಪ್ತಿಯಲ್ಲೂ ಕೂಡ 22,03,401 ದಾಖಲೆ ನಿರಾಕರಣೆಯಾಗಿರುವಂಥದ್ದು. ಇನ್ನು ಮೆಸ್ಕಾಂ ಮಂಗಳೂರು ವ್ಯಾಪ್ತಿಯಲ್ಲಿ 12,31,289 ದಾಖಲೆ ನಿರಾಕರಣೆಯಾಗಿದೆ. ಇನ್ನು ಹುಕ್ಕೇರಿ ವ್ಯಾಪ್ತಿ ಇಲ್ಲೂ ಕೂಡ 26,709 ದಾಖಲೆ ನಿರಾಕರಣೆಯಾಗಿದೆ. ದಾಖಲೆ ಇಲ್ಲ ಅಂತಂದ್ರೆ ಬಿಲ್ ಕಟ್ಟಬೇಕಾಗತ್ತೆ.